ಡಿಸಿಎಂ ಡಿಕೆ ಶಿವಕುಮಾರ್ಗೆ ಟೆನ್ಷನ್ ಮುಂದುವರೆದಿದೆ. ಅಕ್ರಮ ಆಸ್ತಿ ಗಳಿಕೆ ಕೇಸ್ ಸುಪ್ರೀಂ ಕೋರ್ಟ್ ಅಂಗಳಕ್ಕೆ. ಈಗ ಈ ಅರ್ಜಿಗಳು ನಮ್ಮ ವ್ಯಾಪ್ತಿಗೆ ಬರಲ್ಲ ಅಂತ ಹೇಳಿದ ಕೋರ್ಟ್. ಹಾಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಟೆನ್ಷನ್ ಮುಂದುವರೆದಿದೆ. ಇದು ರಾಜ್ಯಗಳ ಸ್ವಾಯತ್ತತೆ, ಕೇಂದ್ರದ ಅಧಿಕಾರದ ವಿವಾದ. ಇದನ್ನ ಸುಪ್ರೀಂ ಕೋರ್ಟ್ ನಲ್ಲೇ ಬಗೆಹರಿಸಬೇಕು ಅಂತ ಹೈಕೋರ್ಟ್ ಅಭಿಪ್ರಾಯಪಟ್ಟಿದೆ. ಈ ಅರ್ಜಿ ನಮ್ಮ ವ್ಯಾಪ್ತಿಗೆ ಬರಲ್ಲ, ಹಾಗಾಗಿ ಸುಪ್ರೀಂ ಕೋರ್ಟ್ ನಲ್ಲಿ ಇತ್ಯರ್ಥ ಆಗಬೇಕು. ಸಿಬಿಐ ಯತ್ನಾಳ್ ಸಲ್ಲಿಸಿದ್ದಂತಹ ಅರ್ಜಿಯನ್ನು ಹೈಕೋರ್ಟ್ ಈಗ ವಜಾ ಮಾಡಿದೆ. ಈ ಪ್ರಕರಣವನ್ನ ಹೈಕೋರ್ಟ್ ತೀರ್ಮಾನ ಮಾಡೋದು ಸೂಕ್ತ ಅಲ್ಲ, ಸುಪ್ರೀಂ ಕೋರ್ಟ್ ನಲ್ಲೇ ಬಗೆಹರಿಸಬೇಕು ಅಂತ ಹೈಕೋರ್ಟ್ ಅಭಿಪ್ರಾಯಪಟ್ಟಿದೆ. ರಾಜ್ಯಗಳ ಸ್ವಾಯತ್ತತೆ, ಕೇಂದ್ರದ ಅಧಿಕಾರದ ವಿವಾದ. ಇದನ್ನ ಹೈಕೋರ್ಟ್ ನಲ್ಲಿ ಬಗೆಹರಿಸೋದು ಸೂಕ್ತವಲ್ಲ, ಹಾಗಾಗಿ ಸುಪ್ರೀಂ ಕೋರ್ಟ್ ನಲ್ಲೇ ಇದು ತೀರ್ಮಾನ ಆಗಬೇಕು ಅಂತ ಈಗ ಅಕ್ರಮ ಆಸ್ತಿ ಗಳಿಕೆಯ ಕೇಸ್ ಸುಪ್ರೀಂ ಕೋರ್ಟ್ ಅಂಗಳಕ್ಕೆ ಹೋಗಿದೆ. ಈ ಅರ್ಜಿಗಳು ನಮ್ಮ ವ್ಯಾಪ್ತಿಗೆ ಬರಲ್ಲ ಅಂತ ಹೈಕೋರ್ಟ್ ಹೇಳಿದೆ. ಇದನ್ನ ಹೈಕೋರ್ಟ್ ತೀರ್ಮಾನಿಸೋದು ಸೂಕ್ತ ಅಲ್ಲ, ಸುಪ್ರೀಂ ಕೋರ್ಟ್ ನಲ್ಲೇ ಇದನ್ನ ಬಗೆಹರಿಸಬೇಕು. ಇದು ರಾಜ್ಯಗಳ ಸ್ವಾಯತ್ತತೆ, ಕೇಂದ್ರದ ಅಧಿಕಾರದ ವಿವಾದ. ಹಾಗಾಗಿ ಇದನ್ನ ಸುಪ್ರೀಂ ಕೋರ್ಟ್ ನಲ್ಲೇ ಬಗೆಹರಿಸಬೇಕು ಅಂತ ಹೈಕೋರ್ಟ್ ತೀರ್ಪನ್ನ ಕೊಟ್ಟಿದೆ. ಹಾಗಾಗಿ ಡಿಕೆ ಶಿವಕುಮಾರ್ಗೆ ಮುಂದುವರಿದಂತಹ ಟೆನ್ಷನ್. ಡಿಕೆಶಿ ಕೇಸ್ ವಿಚಾರಣೆ ಈಗ ಸುಪ್ರೀಂ ಅಂಗಳಕ್ಕೆ. ಈ ಅರ್ಜಿ ನಮ್ಮ ವ್ಯಾಪ್ತಿಗೆ ಬರಲ್ಲ ಅಂತ ಹೈಕೋರ್ಟ್ ತೀರ್ಪು ನೀಡಿದೆ. ರಾಜ್ಯಗಳ ಸ್ವಾಯತ್ತತೆ, ಕೇಂದ್ರದ ಅಧಿಕಾರದ ವಿವಾದ. ಇದನ್ನ ಹೈಕೋರ್ಟ್ ನಲ್ಲಿ ಬಗೆಹರಿಸೋದು ಸೂಕ್ತ ಅಲ್ಲ, ಹಾಗಾಗಿ ಸುಪ್ರೀಂ ಕೋರ್ಟ್ ನಲ್ಲೇ ಬಗೆಹರಿಸಬೇಕು. ಹೈಕೋರ್ಟ್ ದ್ವಿಸದಸ್ಯ ಪೀಠ ನೀಡಿದಂತಹ ಆದೇಶ ಇದು. ಇದರ ಜೊತೆಗೆ ಈ ಅರ್ಜಿಗಳು ನಮ್ಮ ವ್ಯಾಪ್ತಿಗೆ ಬರಲ್ಲ ಅಂತಲೂ ಕೂಡ ಹೈಕೋರ್ಟ್ ಹೇಳಿದೆ. ಈ ಅರ್ಜಿ ನಮ್ಮ ವ್ಯಾಪ್ತಿಗೆ ಬರಲ್ಲ, ಸುಪ್ರೀಂ ಕೋರ್ಟ್ ನಲ್ಲೇ ಇದನ್ನ ಬಗೆಹರಿಸಬೇಕು. ಡಿಕೆ ಶಿವಕುಮಾರ್ಗೆ ಇಂದಿನ ತೀರ್ಪು ರಿಲೀಫ್ ಅಲ್ಲ, ಮತ್ತೆ ಮುಂದುವರಿದ ಡಿಕೆ ಶಿವಕುಮಾರ್ ಕಾನೂನು ಸಮರ. ಡಿಕೆಶಿ ಅಕ್ರಮ ಆಸ್ತಿ ಗಳಿಕೆಯ ಕೇಸ್ ಈಗ ಸುಪ್ರೀಂ ಕೋರ್ಟ್ ಅಂಗಳಕ್ಕೆ. ಹಾಗಾಗಿ ಇಂದಿನ ತೀರ್ಪು ಡಿಕೆಶಿಗೆ ರಿಲೀಫ್ ಅಲ್ಲ, ಮತ್ತೆ ಕಾನೂನು ಸಮರ ಮುಂದುವರಿಸಬೇಕು ಡಿಕೆ ಶಿವಕುಮಾರ್. ಸುಪ್ರೀಂ ಕೋರ್ಟ್ ನಲ್ಲಿ ಕಾನೂನು ಸಮರ ಮುಂದುವರಿಸಬೇಕು. ಸುಪ್ರೀಂ ಕೋರ್ಟ್ ನಲ್ಲೇ ಇದನ್ನ ಬಗೆಹರಿಸಬೇಕು ಅಂತ ಹೈಕೋರ್ಟ್ ದ್ವಿಸದಸ್ಯ ಪೀಠ ಆದೇಶ ನೀಡಿದೆ. ಇದು ರಾಜ್ಯ ಸರ್ಕಾರ ಮತ್ತು ಕೇಂದ್ರದ ಮಧ್ಯೆಯ ವಿವಾದ. ಹೈಕೋರ್ಟ್ ನಲ್ಲಿ ಬಗೆಹರಿಸೋದು ಸೂಕ್ತ ಅಲ್ಲ, ಹಾಗಾಗಿ ಸುಪ್ರೀಂ ಕೋರ್ಟ್ ನಲ್ಲೇ ಇದನ್ನ ಇತ್ಯರ್ಥ ಮಾಡಬೇಕು, ಬಗೆಹರಿಸಿಕೊಳ್ಬೇಕು ಅಂತ ಹೈಕೋರ್ಟ್ ದ್ವಿಸದಸ್ಯ ಪೀಠ ಆದೇಶ ನೀಡಿದೆ. ಹಾಗಾಗಿ ಡಿಕೆ ಶಿವಕುಮಾರ್ಗೆ ರಿಲೀಫ್ ಸಿಕ್ಕಿಲ್ಲ, ಕಾನೂನು ಸಮರ ಅವ್ರು ಮುಂದುವರಿಸಬೇಕು. ಈಗ ಸುಪ್ರೀಂ ಕೋರ್ಟ್ ಅಂಗಳಕ್ಕೆ ಹೋಗಿದೆ ಕೇಸ್. ಈ ಅರ್ಜಿ ನಮ್ಮ ವ್ಯಾಪ್ತಿಗೆ ಬರಲ್ಲ ಅಂತ ಹೈಕೋರ್ಟ್ ಅಭಿಪ್ರಾಯಪಟ್ಟಿದೆ. ರಾಜ್ಯಗಳ ಸ್ವಾಯತ್ತತೆ, ಕೇಂದ್ರದ ಅಧಿಕಾರದ ವಿವಾದ. ಹಾಗಾಗಿ ಇದನ್ನ ಸುಪ್ರೀಂ ಕೋರ್ಟ್ ನಲ್ಲೇ ಬಗೆಹರಿಸಬೇಕು ಅಂತ ಹೈಕೋರ್ಟ್ನ ದ್ವಿಸದಸ್ಯ ಪೀಠ ಆದೇಶ ಕೊಟ್ಟಿದೆ. ಕಲಂ 131 ಪ್ರಕಾರ ಸುಪ್ರೀಂ ಕೋರ್ಟ್ ನಲ್ಲೇ ತೀರ್ಮಾನ ಆಗಬೇಕು. ಸುಪ್ರೀಂ ಕೋರ್ಟ್ಗೆ ಮಾತ್ರ ತೀರ್ಮಾನಿಸುವ ಅಧಿಕಾರ ಇದೆ. ಸರ್ಕಾರದ ತೀರ್ಮಾನ ಸರಿಯೇ ಅಲ್ವೇ ಅಂತ ನಿರ್ಧರಿಸೋದು ಸುಪ್ರೀಂ. ಹೀಗಾಗಿ ಸುಪ್ರೀಂ ಕೋರ್ಟ್ ನಲ್ಲೇ ಇದನ್ನ ಬಗೆಹರಿಸಬೇಕು. ಕಲಂ 131 ಪ್ರಕಾರ ಸುಪ್ರೀಂ ಕೋರ್ಟ್ಗೆ ಮಾತ್ರ ತೀರ್ಮಾನ ಮಾಡುವ ಅಧಿಕಾರ ಇದೆ. ಸದ್ಯ ಈ ಅರ್ಜಿಗಳು ಇಲ್ಲಿ ಮಾನ್ಯ ಅಲ್ಲ ಅಂತ ಹೈಕೋರ್ಟ್ ಅರ್ಜಿಯನ್ನ ತಳ್ಳಿ ಹಾಕಿದೆ. ಸರ್ಕಾರದ ತೀರ್ಮಾನ ಏನಿದೆ ಅದು ಸರಿ ಅಲ್ವಾ ಅನ್ನೋದನ್ನ ತೀರ್ಮಾನ ಮಾಡೋದು ಇಲ್ಲಿ ಸರಿಯಲ್ಲ, ಸರಿಯಾದ ಕ್ರಮ ಅಲ್ಲ. ಹಾಗಾಗಿ ಅರ್ಜಿಯನ್ನ ತಳ್ಳಿ ಹಾಕಿದ್ದಾರೆ ನ್ಯಾಯಾಧೀಶರು. ಹಾಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಕಾನೂನು ಸಮರ ಮುಂದುವರಿಸಬೇಕಾದಂತಹ ಅನಿವಾರ್ಯ ಸ್ಥಿತಿ.
ಸುಪ್ರೀಂ ಕೋರ್ಟ್ ಅಂಗಳಕ್ಕೆ ಹೋಗಿದೆ ಈ ಕೇಸ್. ಈ ಅರ್ಜಿ ನಮ್ಮ ವ್ಯಾಪ್ತಿಗೆ ಬರಲ್ಲ ಅಂತ ಹೈಕೋರ್ಟ್ ಅಭಿಪ್ರಾಯಪಟ್ಟಿದೆ. ರಾಜ್ಯಗಳ ಸ್ವಾಯತ್ತತೆ, ಕೇಂದ್ರದ ಅಧಿಕಾರದ ವಿವಾದ, ಇದನ್ನ ಸುಪ್ರೀಂ ಕೋರ್ಟ್ನಲ್ಲೇ ಬಗೆಹರಿಸಬೇಕು. ಕಲಂ 131 ಪ್ರಕಾರ ಸುಪ್ರೀಂ ಕೋರ್ಟ್ನಲ್ಲೇ ಇದನ್ನ ಬಗೆಹರಿಸಿಕೊಳ್ಬೇಕು. ರಾಜ್ಯ ಸರ್ಕಾರದ ತೀರ್ಮಾನ ಏನಿದೆ ಅದು ಸರಿಯಾ ಸರಿ ಅಲ್ವಾ ಅನ್ನೋದರ ತೀರ್ಪು ಸುಪ್ರೀಂ ಕೋರ್ಟೇ ಕೊಡಬೇಕು. ಅದು ಅಲ್ಲಿಯೇ ಚರ್ಚೆ ಆಗಬೇಕು. ಹೈಕೋರ್ಟ್ನ ವ್ಯಾಪ್ತಿಗೆ ಇದು ಬರಲ್ಲ ಅಂತ ಹೈಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಸುಪ್ರೀಂ ಕೋರ್ಟ್ಗೆ ಮಾತ್ರ ತೀರ್ಮಾನಿಸುವ ಅಧಿಕಾರ ಇದೆ. ಸರ್ಕಾರದ ತೀರ್ಮಾನ ಸರಿ ಹೌದೋ ಅಲ್ವೋ ಅನ್ನೋದು. ಹಾಗಾಗಿ ಸುಪ್ರೀಂ ಕೋರ್ಟ್ಗೆ ಹೋಗಿ ತೀರ್ಮಾನ ಮಾಡಿಕೊಳ್ಳಿ ಅಂತ ಹೈಕೋರ್ಟ್ನ ದ್ವಿಸದಸ್ಯ ಪೀಠ ಆದೇಶ ಕೊಟ್ಟಿದೆ. ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೂ ಸಿಬಿಐ ಸಲ್ಲಿಸಿದಂತಹ ಅರ್ಜಿ, ಆ ಎರಡೂ ಅರ್ಜಿಯನ್ನ ಹೈಕೋರ್ಟ್ ತಳ್ಳಿ ಹಾಕಿದೆ. ಇದನ್ನ ಹೈಕೋರ್ಟ್ ತೀರ್ಮಾನಿಸೋದು ಸೂಕ್ತ ಅಲ್ಲ. ಹಾಗಾಗಿ ಸುಪ್ರೀಂ ಕೋರ್ಟ್ನಲ್ಲೇ ಇದನ್ನ ಬಗೆಹರಿಸಬೇಕು. ಕಲಂ 131 ಪ್ರಕಾರ ಸುಪ್ರೀಂ ಮಾತ್ರ ಇದನ್ನ ತೀರ್ಮಾನಿಸಬೇಕು. ಸುಪ್ರೀಂ ಕೋರ್ಟ್ಗೆ ಹೋಗಿ ತೀರ್ಮಾನ ಮಾಡಿಕೊಳ್ಳಿ ಅಂತ ಹೈಕೋರ್ಟ್ ದ್ವಿಸದಸ್ಯ ಪೀಠ ಆದೇಶ ಕೊಟ್ಟಿದೆ. ಈ ಅರ್ಜಿ ಇಲ್ಲಿ ಮಾನ್ಯ ಅಲ್ಲ. ಹೈಕೋರ್ಟ್ ತೀರ್ಮಾನಿಸೋದು ಸೂಕ್ತ ಅಲ್ಲ. ಇದನ್ನ ಸುಪ್ರೀಂ ಕೋರ್ಟ್ನಲ್ಲೇ ಬಗೆಹರಿಸಬೇಕು. ಹೈಕೋರ್ಟ್ ದ್ವಿಸದಸ್ಯ ಪೀಠದ ಆದೇಶ ಇದು ರಾಜ್ಯ ಸರ್ಕಾರ ಮತ್ತು ಕೇಂದ್ರದ ಮಧ್ಯೆ ವಿವಾದ. ಹೈಕೋರ್ಟ್ನಲ್ಲಿ ಇದನ್ನ ತೀರ್ಮಾನಿಸೋದು ಸೂಕ್ತ ಅಲ್ಲ. ಕಲಂ 131 ಪ್ರಕಾರ ಸುಪ್ರೀಂ ಕೋರ್ಟ್ಗೆ ಮಾತ್ರ ತೀರ್ಮಾನಿಸುವ ಅಧಿಕಾರ ಇದೆ. ಸುಪ್ರೀಂ ಕೋರ್ಟ್ ವ್ಯಾಪ್ತಿಗೆ ಬರುತ್ತೆ, ಇದು ಹೈಕೋರ್ಟ್ ವ್ಯಾಪ್ತಿಗೆ ಬರಲ್ಲ ಅಂತ ಹೈಕೋರ್ಟ್ ದ್ವಿಸದಸ್ಯ ಪೀಠ ಆದೇಶ ಕೊಟ್ಟಿದೆ. ಹಾಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಟೆನ್ಷನ್ ಮತ್ತೆ ಮುಂದುವರೆದಿದೆ. ಸಿಬಿಐ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಸಲ್ಲಿಸಿದಂತಹ ಅರ್ಜಿ, ಆ ಎರಡೂ ಅರ್ಜಿಯನ್ನ ಹೈಕೋರ್ಟ್ ವಜಾ ಮಾಡಿದೆ, ತಳ್ಳಿ ಹಾಕಿದೆ. ಇದು ಹೈಕೋರ್ಟ್ ವ್ಯಾಪ್ತಿಗೆ ಬರೋದಿಲ್ಲ. ಸುಪ್ರೀಂ ಕೋರ್ಟ್ನಲ್ಲೇ ಇದನ್ನ ಬಗೆಹರಿಸಿಕೊಳ್ಳಿ, ತೀರ್ಮಾನಿಸಿಕೊಳ್ಳಿ. ಕಲಂ 131 ಪ್ರಕಾರ ಸುಪ್ರೀಂ ಕೋರ್ಟ್ಗೆ ಮಾತ್ರ ಇದನ್ನ ತೀರ್ಮಾನ ಮಾಡುವ ಅಧಿಕಾರ ಇದೆ. ಹಾಗಾಗಿ ಈ ಅರ್ಜಿಗಳು ಮಾನ್ಯ ಅಲ್ಲ ಅಂತ ಹೈಕೋರ್ಟ್ ಅರ್ಜಿಯನ್ನ ವಜಾಗೊಳಿಸಿದೆ. ಸಿಬಿಐ ಹಾಗೂ ಯತ್ನಾಳ್ ಸಲ್ಲಿಸಿದಂತಹ ಅರ್ಜಿ, ಅಕ್ರಮ ಆಸ್ತಿ ಗಳಿಕೆ, ಡಿಕೆ ಶಿವಕುಮಾರ್ ಅವರ ಅಕ್ರಮ ಆಸ್ತಿ ಗಳಿಕೆಯ ಕೇಸ್ ಈಗ ಸುಪ್ರೀಂ ಕೋರ್ಟ್ ಅಂಗಳಕ್ಕೆ. ಡಿಕೆ ಶಿವಕುಮಾರ್ ಅವರ ಕಾನೂನು ಸಮರ ಮತ್ತೆ ಮುಂದುವರಿಯುತ್ತೆ. ಸುಪ್ರೀಂ ಕೋರ್ಟ್ನಲ್ಲೇ ಇದನ್ನ ಬಗೆಹರಿಸಿಕೊಳ್ಬೇಕು ಅಂತ ಹೈಕೋರ್ಟ್ ಆದೇಶ ಕೊಟ್ಟಂತಹ ಹಿನ್ನೆಲೆಯಲ್ಲಿ ಈಗ ಈ ಕೇಸ್ ಸುಪ್ರೀಂ ಕೋರ್ಟ್ ಅಂಗಳಕ್ಕೆ ಹೋಗಿ ಡಿಕೆ ಶಿವಕುಮಾರ್ ಅಕ್ರಮ ಆಸ್ತಿ ಗಳಿಕೆಯ ಕೇಸ್ ಸುಪ್ರೀಂ ಕೋರ್ಟ್ನಲ್ಲಿ ಮುಂದುವರಿಕೆಯಾಗಿದೆ. ಜೊತೆಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೂ ಸಿಬಿಐ ಸಲ್ಲಿಸಿದಂತಹ ಅರ್ಜಿ, ಆ ಎರಡೂ ಅರ್ಜಿಯನ್ನ ಹೈಕೋರ್ಟ್ ದ್ವಿಸದಸ್ಯ ಪೀಠ ವಜಾಗೊಳಿಸಿದೆ. ಇದು ಮಾನ್ಯ ಅಲ್ಲ ಅಂತ ತಳ್ಳಿ ಹಾಕಿದೆ. ಈ ಅರ್ಜಿ ನಮ್ಮ ವ್ಯಾಪ್ತಿಗೆ ಬರಲ್ಲ. ರಾಜ್ಯ ಮತ್ತು ಕೇಂದ್ರದ ಅಧಿಕಾರದ ವಿವಾದ. ಹಾಗಾಗಿ ಇದನ್ನ ಸುಪ್ರೀಂ ಕೋರ್ಟ್ನಲ್ಲೇ ಬಗೆಹರಿಸಿಕೊಳ್ಬೇಕು. ಈ ಅರ್ಜಿಗಳು ಇಲ್ಲಿ ಮಾನ್ಯ ಅಲ್ಲ ಅಂತ ಅರ್ಜಿಯನ್ನ ತಳ್ಳಿ ಹಾಕಿದ್ದಾರೆ, ವಜಾ ಮಾಡಿದ್ದಾರೆ ನ್ಯಾಯಾಧೀಶರು. ರಾಜ್ಯ ರಾಜಕೀಯದಲ್ಲಿ ಇವತ್ತು ಬಿಗ್ ಡೇ. ಒಂದ್ ಕಡೆ ಮೂಡ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಸಿದ್ದರಾಮಯ್ಯನವರ ಅರ್ಜಿ ವಿಚಾರಣೆ, ಈಗ 2 ದಿನ ಅವರಿಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸುಪ್ರೀಂ ಕೋರ್ಟೇ ಈ ಬಗ್ಗೆ ತೀರ್ಮಾನವನ್ನ ಮಾಡಬೇಕು ಅಂತ ಹೈಕೋರ್ಟ್ ದ್ವಿಸದಸ್ಯ ಪೀಠ ಆದೇಶ ಕೊಟ್ಟಿದೆ. ರಾಜ್ಯ ಸರ್ಕಾರ ಮತ್ತು ಕೇಂದ್ರದ ಮಧ್ಯೆ ವಿವಾದ ಇದು. ಹೈಕೋರ್ಟ್ ವ್ಯಾಪ್ತಿಗೆ ಬರಲ್ಲ. ಹಾಗಾಗಿ 2 ಅರ್ಜಿಯನ್ನ ವಜಾ ಮಾಡಿದ್ದಾರೆ, ತಳ್ಳಿ ಹಾಕಿದ್ದಾರೆ. ಜೊತೆಗೆ ಸುಪ್ರೀಂ ಕೋರ್ಟ್ನಲ್ಲೇ ಇದರ ಬಗ್ಗೆ ತೀರ್ಮಾನ ಮಾಡ್ಕೊಳ್ಳಿ. ಸರ್ಕಾರದ ತೀರ್ಮಾನ ಸರಿಯೇ ಅಲ್ಲವೇ ಅನ್ನೋದನ್ನ ಸುಪ್ರೀಂ ಕೋರ್ಟ್ ಮಾತ್ರ ತೀರ್ಮಾನಿಸೋದಕ್ಕೆ ಸಾಧ್ಯ ಅಂತ ಆದೇಶವನ್ನ ನೀಡಿದೆ ಹೈಕೋರ್ಟ್ ದ್ವಿಸದಸ್ಯ ಪೀಠ.
ಹಾಗಾಗಿ ಡಿಕೆ ಶಿವಕುಮಾರ್ ಅವರ ಕಾನೂನು ಸಮರ ಮತ್ತೆ ಮುಂದುವರಿಕೆ ಆಗುತ್ತೆ. ಸುಪ್ರೀಂ ಕೋರ್ಟ್ನಲ್ಲಿ ಕಾನೂನು ಸಮರವನ್ನ ಮುಂದುವರಿಸ್ತಾರೆ ಡಿಕೆ ಶಿವಕುಮಾರ್. ಡಿಕೆಶಿ ಅಕ್ರಮ ಆಸ್ತಿ ಕೇಸ್ ಮತ್ತೆ ಸುಪ್ರೀಂ ಅಂಗಳಕ್ಕೆ ಹೋಗಿದೆ. ಡಿಕೆಶಿ ವಿರುದ್ಧ ಸಿಬಿಐ ತನಿಖೆಯ ಕೇಸ್ ಸುಪ್ರೀಂ ಕೋರ್ಟ್ನಲ್ಲಿ ಮುಂದುವರಿಕೆ ಆಗುತ್ತೆ. ಡಿಕೆಶಿ ವಿರುದ್ಧ ಸಿಬಿಐ ತನಿಖೆ ರದ್ದುಪಡಿಸಿದ್ದಂತಹ ಕಾಂಗ್ರೆಸ್ ಸರ್ಕಾರ ಸಿಬಿಐ ತನಿಖೆಯನ್ನ ರದ್ದುಗೊಳಿಸಿ ಲೋಕಾಯುಕ್ತ ತನಿಖೆಗೆ ಸಮ್ಮತಿಸಿದರು. ಆದರೆ ಈಗ ಸುಪ್ರೀಂ ಕೋರ್ಟ್ ಅಂಗಳಕ್ಕೆ ಅಕ್ರಮ ಆಸ್ತಿ ಕೇಸ್ ಹೋಗಿದೆ. ಸುಪ್ರೀಂ ಕೋರ್ಟ್ನಲ್ಲಿ ತನಿಖೆ ಮುಂದುವರಿಕೆ ಆಗತ್ತೆ. ಡಿಕೆಶಿ ವಿರುದ್ಧ ಸಿಬಿಐ ತನಿಖೆಯನ್ನ ರದ್ದುಪಡಿಸಿದ್ದಂತಹ ಕಾಂಗ್ರೆಸ್ ಸರ್ಕಾರ ವಾದ ಪ್ರತಿವಾದ ಎರಡನ್ನೂ ಆಲಿಸಿ ಹೈಕೋರ್ಟ್ ಆದೇಶವನ್ನ ಕಾಯ್ದಿರಿಸಿತ್ತು. ಈಗ ಹೈಕೋರ್ಟ್ ದ್ವಿಸದಸ್ಯ ಪೀಠದ ಆದೇಶ ಹೊರಬಿದ್ದಿದೆ. ಡಿಕೆ ಶಿವಕುಮಾರ್ ಈ ಒಂದು ಪ್ರಕರಣವನ್ನು ಸುಪ್ರೀಂ ಕೋರ್ಟ್ನಲ್ಲೇ ಇತ್ಯರ್ಥಗೊಳಿಸಿಕೊಳ್ಬೇಕು. ರಾಜ್ಯ ಮತ್ತು ಕೇಂದ್ರದ ಅಧಿಕಾರದ ವಿವಾದ ಇದು. ಹಾಗಾಗಿ ಹೈಕೋರ್ಟ್ ವ್ಯಾಪ್ತಿಗೆ ಬರೋದಿಲ್ಲ, ಸುಪ್ರೀಂ ಕೋರ್ಟ್ನಲ್ಲೇ ಬಗೆಹರಿಸಬೇಕು ಅಂತ ಹೈಕೋರ್ಟ್ ದ್ವಿಸದಸ್ಯ ಪೀಠ ಆದೇಶ ನೀಡಿತು. ಬಿಜೆಪಿ ಸರ್ಕಾರದ ನಿರ್ಧಾರ ರದ್ದುಪಡಿಸುವ ನಿರ್ಣಯವನ್ನ ಕೈಗೊಂಡಿತ್ತು ಸಿದ್ದರಾಮಯ್ಯನವರ ಕ್ಯಾಬಿನೆಟ್. ಕ್ಯಾಬಿನೆಟ್ ನಿರ್ಣಯವನ್ನ ಪ್ರಶ್ನೆ ಮಾಡಿ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮೇಲ್ಮನವಿ ಅರ್ಜಿ ಸಲ್ಲಿಸಿದರು. ಈಗ ಅದರ ತೀರ್ಪು ಹೈಕೋರ್ಟ್ ದ್ವಿಸದಸ್ಯ ಪೀಠದಿಂದ ಒಂದು ಅರ್ಜಿಯನ್ನ ವಜಾ ಮಾಡ್ತಾರೆ. ಜೊತೆಗೆ ಈ ಅರ್ಜಿ ವ್ಯಾಪ್ತಿ ಏನಿದೆ ಇದು ಹೈಕೋರ್ಟ್ಗೆ ಬರೋದಿಲ್ಲ. ಇದೇನಿದ್ರೂ ಕೂಡ ಸುಪ್ರೀಂ ಕೋರ್ಟ್ನಲ್ಲೇ ಬಗೆಹರಿಬೇಕು, ತೀರ್ಮಾನ ಆಗಬೇಕು. ಹಾಗಾಗಿ ಕಲಂ 131 ಪ್ರಕಾರ ಸುಪ್ರೀಂ ಕೋರ್ಟ್ನಲ್ಲೇ ಈ ಕೇಸನ್ನ ಇತ್ಯರ್ಥ ಮಾಡಿಕೊಳ್ಳಿ ಅಂತ ಹೈಕೋರ್ಟ್ ದ್ವಿಸದಸ್ಯ ಪೀಠ ಆದೇಶವನ್ನ ನೀಡಿದೆ. ಸುಪ್ರೀಂ ಕೋರ್ಟ್ನಲ್ಲೇ ಬಗೆಹರಿಸಿಕೊಳ್ಳಬೇಕಾದಂತಹ ಕೇಸ್ ಅಂತ ಹೈಕೋರ್ಟ್ ಹೇಳಿರೋದ್ರಿಂದ ಡಿಕೆ ಶಿವಕುಮಾರ್ ಅವರ ಕಾನೂನು ಸಮರ ಮತ್ತೆ ಮುಂದುವರಿಕೆ ಆಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರಮೇಶ, ಡಿಕೆ ಶಿವಕುಮಾರ್ ಅವ್ರಿಗೆ ರಿಲೀಫ್ ಸಿಗುತ್ತೆ ಅಂತಂದ್ರೆ ಮತ್ತೆ ಕಾನೂನು ಸಮರ ಮುಂದುವರಿಸಬೇಕು ಅನ್ನುವಂತಹ ಸೂಚನೆ ಈಗ ಕೋರ್ಟ್ನಿಂದ ಸಿಕ್ಕಿರುವಂಥದ್ದು. ಸೊ ಹೈಕೋರ್ಟ್ ದ್ವಿಸದಸ್ಯ ಪೀಠದ ಇವತ್ತಿನ ಆದೇಶದ ಪ್ರಮುಖಾಂಶವನ್ನ ತಿಳಿಸ್ತಾ ಹೋಗೋದಾದ್ರೆ ವೀಣಾ, ಅಂದರೆ ಡಿ ಕೆ ಶಿವಕುಮಾರ್ ಅವರಿಗೆ ಇವತ್ತು ಒಂದು ಏನೋ ತುಂಬ ಇಂಪಾರ್ಟೆಂಟ್ ದಿನ ಆಗಿ ಒಂದು ಇಲ್ಲ ಸಂಕಷ್ಟ ಎದುರಾಗ್ಬೋದು ಅಥವಾ ಸಂಪೂರ್ಣವಾಗಿ ರಿಲೀಫ್ ಆಗ್ಬೋದು ಅನ್ನುವಂಥ ಒಂದು ನಿರೀಕ್ಷೆಗಳಿತ್ತು. ಆದರೆ ಯಾವುದೇ ರೀತಿಯ ಅಂತ ಒಂದು ಸ್ಪಷ್ಟ ಚಿತ್ರಣ ಸಿಕ್ಕಿಲ್ಲ. ಆದರೆ ಒಂದು ತಾತ್ಕಾಲಿಕ ಫಾರ್ ಟೈಮ್ ಪೀರಿಯಡ್ಗೆ ಒಂದು ಸ್ವಲ್ಪ ಮುಂದೂಡಿಕೆ ಆಗಿದೆ. ಅದು ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಮತ್ತೆ ಆ ಒಂದು ಹೋರಾಟ ಮುಂದುವರಿಬೇಕು ಅನ್ನುವಂಥದ್ದು. ಅಂದರೆ ಹೈಕೋರ್ಟ್ ಮುಂದೆ 2 ಪೆಟಿಷನ್ಗಳಿದ್ವು. ಅಂದರೆ ರಾಜ್ಯ ಸರ್ಕಾರ ಸಿಬಿಐಗೆ ನೀಡಿದಂಥ ಅನುಮತಿಯನ್ನು ವಾಪಸ್ ತೆಗೆದುಕೊಂಡಿತ್ತು. ಅದನ್ನು ಪ್ರಶ್ನೆ ಮಾಡಿ ಶಾಸಕರಾದಂಥ ಬಸನಗೌಡ ಯತ್ನಾಳ್ ಅವರು ಒಂದು ಅರ್ಜಿಯನ್ನು ಸಲ್ಲಿಸಿದ್ರು. ಅದೆಲ್ಲ ಅಂದರೆ ಎಲ್ಲ ಒಂದು ಕಡೆ ಸುಪ್ರೀಂ ಕೋರ್ಟ್ ಈ ಹಿಂದೆ ಹಲವು ಪ್ರಕರಣಗಳಲ್ಲಿ ಹೇಳಿದೆ, ಯಾವುದೇ ಕಾರಣಕ್ಕೂ ಒಮ್ಮೆ ರಾಜ್ಯ ಸರ್ಕಾರ ಸಿಬಿಐಗೆ ತನಿಖೆಗೆ ಆದೇಶವನ್ನು ಮಾಡಿದ್ರೆ ಅದನ್ನು ವಾಪಸ್ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕಾಜಿ ಡೋಗ್ರಿ ಪ್ರಕರಣ ಆಗಲಿ ಅಥವಾ ನಂಬಿಯಾರ್ ಪ್ರಕರಣಗಳಲ್ಲಿ ಈ ಹಿಂದೆ ಹಲವು ಪ್ರಕರಣಗಳಲ್ಲಿ ಈ ರೀತಿ ರಾಜ್ಯ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಹೇಳಿದೆ. ಹಾಗಾಗಿ ಇದನ್ನು ವಾಪಸ್ ತೆಗೆದುಕೊಳ್ಳುವಂಥದ್ದು ಕಾನೂನು ಬಾಹಿರ ಅಂತೇಳಿ ಅರ್ಜಿಯನ್ನು ಸಲ್ಲಿಸಿದ್ರು. ಸೊ ಈ ಮಧ್ಯೆ ರಾಜ್ಯ ಸರ್ಕಾರ ಕೂಡ ಒಂದು ಲೋಕಾಯುಕ್ತಕ್ಕೆ ಈ ಒಂದು ಪ್ರಕರಣದ ತನಿಖೆಯನ್ನು ಆದೇಶ ಮಾಡುತ್ತೆ. ಆ ಸಂಬಂಧಪಟ್ಟ ಲೋಕಾಯುಕ್ತ ಪೊಲೀಸರು ಕೂಡ ಒಂದು ಎಫ್ಐಆರ್ ದಾಖಲು ಮಾಡಿಕೊಂಡು ತನಿಖೆಯನ್ನು ನಡೆಸ್ತಾ ಇರ್ತಾರೆ. ಅದನ್ನು ಪ್ರಶ್ನೆ ಮಾಡಿಕೊಂಡು ಸಿಬಿಐ ಒಂದು ಅರ್ಜಿಯನ್ನು ಸಲ್ಲಿಸಿದ್ದು. ಈ 2 ಅರ್ಜಿಗಳನ್ನು ಕ್ಲಬ್ ಮಾಡಿ ಹೈಕೋರ್ಟ್ ವಿಶೇಷ ಪೀಠಕ್ಕೆ ನ್ಯಾಯಮೂರ್ತಿ ಕೆ ಸೋಮಶೇಖರ್ ಮತ್ತು ಉಮೇಶ್ ಅಡಿಗ ಅವ್ರನ್ನ ಒಳಗೊಂಡಂಥ ವಿಶೇಷ ಪೀಠವನ್ನು ಮುಖ್ಯ ನ್ಯಾಯಮೂರ್ತಿಗಳು ರಚನೆ ಮಾಡಿ ಅದರಲ್ಲಿ ವಿಚಾರಣೆ ನಡೆಸಬೇಕು, ಅದರ ಸಂಬಂಧಪಟ್ಟ ಉತ್ತರವನ್ನು ಪಡ್ಕೊಳ್ಬೇಕು ನಿಟ್ಟಿನಲ್ಲಿ ವಾದ ಮಂಡನೆ ಆರಂಭ ಆಗಿತ್ತು. ಅಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಸುಮಾರು ಅಂದರೆ 6-7 ತಿಂಗಳ ಕಾಲ ಈ ಒಂದು ಪ್ರಕರಣದ ಸಂಪೂರ್ಣವಾದಂಥ ವಾದ ಪ್ರತಿವಾದವನ್ನು ಆಲಿಸಿತು ನ್ಯಾಯಪೀಠ, ವಿಭಾಗೀಯ ಪೀಠ. ಅದರಲ್ಲಿ ಇವತ್ತು ನೀಡಿರುವಂಥ ಆದೇಶ ಏನಂದರೆ ಇಲ್ಲಿ ನೀವು ಎತ್ತಿರುವಂಥ ಪ್ರಶ್ನೆಗಳೇನಿದೆ ಅದು ರಾಜ್ಯ ಸರ್ಕಾರ ವರ್ಸಸ್
ಕೇಂದ್ರ ಸರ್ಕಾರ ಇರುವಂಥದ್ದು, ಅಂದರೆ ರಾಜ್ಯ ಸರ್ಕಾರಗಳ ಮಧ್ಯೆ, ಅದು ಕೇಂದ್ರ ಸರ್ಕಾರದ ಮಧ್ಯೆ ಇರುವ ವಿವಾದ ಆಗಿರೋದ್ರಿಂದ ಈ ಒಂದು ಅರ್ಜಿಗಳನ್ನು ಅಥವಾ ಈ ಒಂದು ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಹೈಕೋರ್ಟ್ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನೀವು ಸುಪ್ರೀಂ ಕೋರ್ಟ್ಗೆ ಹೋಗಿ ಈ ವಿವಾದಗಳಿಗೆ ಸಂಬಂಧಪಟ್ಟಂತೆ ಉತ್ತರವನ್ನು ಕಂಡು ಹಿಡಿದುಕೊಳ್ಳಿ ಅನ್ನುವಂಥ ನಿಟ್ಟಿನಲ್ಲಿ ಆದೇಶವನ್ನು ಮಾಡಿರುವಂಥದ್ದು. ಸಂವಿಧಾನದ 131ನೇ ವಿಧಿ ಪ್ರಕಾರ ಈ ಒಂದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಮಧ್ಯದ ವಿಚಾರಗಳನ್ನು ಹೈಕೋರ್ಟ್ ತೀರ್ಮಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಹಾಗಾಗಿ ಈ ಒಂದು ವಿಚಾರ ಏನಿದೆ ಅದು ಸುಪ್ರೀಂ ಕೋರ್ಟ್ಗೆ ಹೋಗಿ ಅದರ ಬಗ್ಗೆ ಉತ್ತರವನ್ನು ಪಡ್ಕೊಳ್ಳಿ ಅನ್ನೋದೇನು ಸೂಚನೆಯನ್ನು ಕೂಡ ಕೊಟ್ಟಿದೆ. ಆ ಒಂದು ಹಿನ್ನೆಲೆಯಲ್ಲಿ ಕೇಂದ್ರ ಅಂದರೆ ಡಿ ಕೆ ಶಿವಕುಮಾರ್ ಅವರಿಗೆ ತಕ್ಷಣಕ್ಕೆ ಒಂದು CBI ತನಿಖೆಯನ್ನು ಮುಂದುವರಿಸಿ ಅಂತೇಳಿ ಕೋರ್ಟ್ ಆದೇಶವನ್ನು ಮಾಡಬಹುದು ಅಂತ ನಿರೀಕ್ಷೆಗಳಿತ್ತು. ಆ ಮೂಲಕ ಡಿ ಕೆ ಶಿವಕುಮಾರ್ ಅವರಿಗೆ ಸಂಕಷ್ಟ ಎದುರಾಗಬಹುದು ಅಂತ ಏನಿತ್ತು, ಅಂತಹ ದಿನಗಳು ಮತ್ತೊಂದಷ್ಟು ದಿನ ಮುಂದಕ್ಕೆ ಹೋಗ್ತದೆ. ಮತ್ತು ಈ ಮಧ್ಯೆ ಲೋಕಾಯುಕ್ತ ಕೂಡ ತನಿಖೆಯನ್ನು ಮಾಡ್ತಾ ಇದೆ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ, ಮತ್ತು CBI ಕೂಡ ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಈ ಒಂದು ತನಿಖೆಗಳಿಗೆ ಯಾವುದೇ ರೀತಿಯಾದಂಥ ತಡೆಗಳಿಲ್ಲ. ಹಾಗಾಗಿ ಆ ಎರಡೂ ಸಂಸ್ಥೆಗಳು ಏಕಕಾಲಕ್ಕೆ ತನಿಖೆಯನ್ನು ಮುಂದುವರಿಸಬಹುದು. ಆದರೆ ಯಾವ ತನಿಖೆ ಅಂತಿಮವಾಗಿ ಕೋರ್ಟ್ಗೆ ಚಾರ್ಜ್ ಶೀಟನ್ನು ಹಾಕಬೇಕು ಅಥವಾ ಅಂತಿಮ ವರದಿಯನ್ನು ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಅಲ್ಲಿ ಒಂದು ಉತ್ತರವನ್ನು ಪಡ್ಕೊಂಡ ನಂತರವಷ್ಟೇ ಅಂದರೆ ಅದಕ್ಕೆ ಒಂದು ಚಿತ್ರಣ ಸಿಗಬೇಕಾಗಿರುವಂಥದ್ದು ವಿಣ. ಅಂದರೆ ಇವತ್ತು ಡಿ ಕೆ ಶಿವಕುಮಾರ್ ಇವರಿಗೆ ಒಂದು ಇವತ್ತೆ ಸಿಹಿಯೂ ಅಲ್ಲದ ಅಥವಾ ಕಹಿಯೂ ಅಲ್ಲದ ಆರ್ಡರ್ ಕೂಡ ಬಂದಿರುವಂಥದ್ದು. ಈ ಮೂಲಕ ಮತ್ತೆ ಈ ಒಂದು ಕಾನೂನಾತ್ಮಕ ಹೋರಾಟ ಏನಿದೆ ಅದು ಮತ್ತೆ ಸುಪ್ರೀಂ ಕೋರ್ಟ್ಗೆ ಅಂಗಳಕ್ಕೆ ಹೋಗುತ್ತೆ. ಸುಪ್ರೀಂ ಕೋರ್ಟಲ್ಲಿ ಮತ್ತೆ ಅರ್ಜಿಯನ್ನು ಸಲ್ಲಿಸುವ ಮೂಲಕ ಮತ್ತೆ ಈ ಸಂಬಂಧಪಟ್ಟಂತೆ ಒಂದು ಸುದೀರ್ಘವಾದ ವಾದ ಪ್ರತಿವಾದವನ್ನು ಮಂಡನೆ ಮಾಡಬೇಕಾಗುತ್ತೆ. ಅದರ ನಂತರ ಸುಪ್ರೀಂ ಕೋರ್ಟ್ ಯಾವ ಆದೇಶವನ್ನು ಮಾಡುತ್ತೆ ಅನ್ನೋದ್ರ ಮೇಲೆ ಡಿ ಕೆ ಶಿವಕುಮಾರ್ ಮುಂದಿನ ಭವಿಷ್ಯ ನಿಲ್ಲುತ್ತೆ. ಯಾಕೆಂದರೆ ಅವರು 2013ರಿಂದ 2018ರವರೆಗೆ ಏನು ಶಾಸಕರಾಗಿದ್ದರು, ಸಚಿವರಾಗಿದ್ದರು. ಈ ಸಂದರ್ಭದಲ್ಲಿ ಅವರ ಬಳಿ ಅಕ್ರಮ ಆಸ್ತಿ ಗಳಿಕೆ ಆಗಿತ್ತು ಅನ್ನೋಂಥದ್ದಾದರೆ 74,93,00,000 ಹೆಚ್ಚುವರಿ ಹಣ ಅವರ ಬಳಿ ಇತ್ತು ಅಂತೇಳಿ IT ದಾಳಿ ಮತ್ತು ED ತನಿಖೆಯಲ್ಲಿ ಗೊತ್ತಾಗಿತ್ತು. ಆ ಸಂಬಂಧಪಟ್ಟಂತೆ 94% ಎಷ್ಟು ಆದಾಯ ಡಿ ಕೆ ಶಿವಕುಮಾರ್ ಬಳಿ ಏನು ಅಂದರೆ ಸಿಕ್ಕಿತ್ತು. ಅದು ಸಂಬಂಧಪಟ್ಟಂತೆ ED ಅವರು ನೀಡಿದ್ದಂಥ ಒಂದಷ್ಟು ಮಾಹಿತಿಯನ್ನು ಆಧರಿಸಿ ರಾಜ್ಯ ಸರ್ಕಾರ ಆದೇಶವನ್ನು ಮಾಡಿತ್ತು. ಆದರೆ ರಾಜ್ಯ ಸರ್ಕಾರ ಮಾಡಿದಂಥ ಆದೇಶ ಆಗ 2019ರಲ್ಲಿ ಯಡಿಯೂರಪ್ಪ ಅವರ ಸರ್ಕಾರ ಇತ್ತು. ಆ ಸರ್ಕಾರ ಮಾಡಿದಂಥ ಆದೇಶ ಏನಿದೆ, ಒಂದು ಕಾನೂನಾತ್ಮಕ ಸಲಹೆಗಳನ್ನು ಪಡೆದುಕೊಳ್ಳದೆ ಏಕಾಏಕಿ ಅಂದರೆ ಆದೇಶ ಮಾಡಿರುವಂಥದ್ದೇನಿದೆ ಅದು ಸರಿಯಲ್ಲ ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಪ್ರಮುಖವಾದಂಥ ಆಗಿರುವಂಥದ್ದು. ಆದರೆ ಅದಕ್ಕೆ ಸಂಬಂಧಪಟ್ಟಂತೆ ಈಗಿನ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಏನಿದೆ ಅದು ಕಾನೂನನ್ನು ಉಲ್ಲಂಘನೆ ಮಾಡಿ ಈ CBIಗೆ ಆದೇಶವನ್ನು ಮಾಡಿದ್ದಾರೆ. ಹಾಗಾಗಿ ಆ ಆದೇಶವೇ ಅದು ಕಾನೂನು ವಿರುದ್ಧವಾಗಿರುವಂಥದ್ದು. ಹಾಗಾಗಿ ನಾವು ವಾಪಸ್ ತೆಗೆದುಕೊಳ್ತೇವೆ. ED ಏನು 2019ರಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿತ್ತು, ಅದೇ ಮಾಹಿತಿನ ಲೋಕಾಯುಕ್ತಕ್ಕೆ ಕೊಡ್ತೇವೆ, ಲೋಕಾಯುಕ್ತ ತನಿಖೆಯನ್ನು ಮಾಡುತ್ತೆ ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದಿದ್ದರು. ಹಾಗಾಗಿ ಈಗ ಸದ್ಯಕ್ಕೆ CBI ತನಿಖೆಯನ್ನು ಮುಂದುವರಿಸಬೇಕು. ಯಾಕೆಂದರೆ 2020ರಿಂದ ಈವರೆಗೆ ಸುಮಾರು 4 ವರ್ಷಗಳಿಂದ ತನಿಖೆಯನ್ನು ಮಾಡ್ತಾ ಇದೆ. ಆದರೆ ಆ ಒಂದು ತನಿಖೆ ಮುಕ್ತಾಯ ಮಾಡಿ ಚಾರ್ಜ್ ಶೀಟನ್ನು ಸಲ್ಲಿಸಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಯಾಕೆಂದರೆ ಪದೇ ಡಿ ಕೆ ಶಿವಕುಮಾರ್ ಬೇರೆ ಕೋರ್ಟ್ಗಳಿಗೆ ಹೋಗಿ ತನಿಖೆಗೆ ತಡೆ ತರುವಂತಹದ್ದು ಮತ್ತು ಅಲ್ಲಿರುವಂಥ ಒಂದು ವಿವಾದ ಕೋರ್ಟ್ನಲ್ಲಿದ್ದ ಸಂದರ್ಭದಲ್ಲಿ ಅದು ಬಗೆಹರಿಯದ ಹೊರತು ಚಾರ್ಜ್ ಶೀಟನ್ನು ಹಾಕಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಈ ಅರ್ಜಿಗಳು ಬಾಕಿ ಇದ್ದಿದ್ದರಿಂದ CBI ಅಧಿಕಾರಿಗಳು ಒಂದು ವೇಟ್ ಮಾಡ್ತಾ ಇದ್ರು, ಈ ಆದೇಶ ಏನಾಗುತ್ತೆ ಅದರ ನಂತರ ನಾವು ಒಂದು ಅಂತಿಮ ವರದಿಯನ್ನು ಅಥವಾ ಚಾರ್ಜ್ ಶೀಟನ್ನು ಹಾಕುವ ಅಂತೇಳಿ. ಹಾಗಾಗಿ ಈ ಒಂದು ಅರ್ಜಿಯಲ್ಲಿ ಇವತ್ತಿನ ಆದೇಶದಲ್ಲಿ ಕೂಡ ಒಂದು ಸ್ಪಷ್ಟವಾದಂಥ ಆದೇಶ ಹೊರಗೆ ಬೀಳದೇ ಇರೋದ್ರಿಂದ CBI ಕೂಡ ಸದ್ಯದಲ್ಲೇ ಚಾರ್ಜ್ ಶೀಟ್ ಹಾಕುವಂಥದ್ದಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತು ಲೋಕಾಯುಕ್ತ ಅಧಿಕಾರಿಗಳು ಕೂಡ ಏನು ತನಿಖೆಯನ್ನು ಆರಂಭಿಸಿದರೆ ಕಳೆದ ವಾರವಷ್ಟೇ ಡಿ ಕೆ ಶಿವಕುಮಾರ್ ಅವ್ರನ್ನ ಕರೆದು ಲೋಕಾಯುಕ್ತ ಅಧಿಕಾರಿಗಳು ಸ್ಟೇಟ್ಮೆಂಟ್ ಅನ್ನು ಪಡ್ಕೊಂಡಿದ್ರು. ಆ ಒಂದು ಪ್ರಕ್ರಿಯೆ ಮುಂದುವರಿಯುವಂಥ ಸಾಧ್ಯತೆಗಳಿರುವಂತಹದ್ದು ವಿಣ. ಮತ್ತೆ ಮತ್ತೊಂದು ಸುತ್ತಿನ ಸುದೀರ್ಘವಾದಂಥ ಕಾನೂನಿನ ಹೋರಾಟ ಸುಪ್ರೀಂ ಕೋರ್ಟ್ಗೆ ಏನು ಶಿಫ್ಟ್ ಆಗಿದೆ ಅಂತ ಹೇಳ್ಬೋದು ವಿಣ. ಎಸ್ ಥ್ಯಾಂಕ್ ಯು ರಮೇಶ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.